ಈವ್ನಿಂಗ್ ಹೊತ್ತಿಗೆ ನೀನು ಹ್ಯಾಪಿಯಾಗಿ ಇರ್ದಿದ್ರೆ ನನ್ನ ಹೆಸರು ರಾಕಿನೇ ಅಲ್ಲ, ವಿಕ್ಕಿ ಅಂತ ಇಟ್ಕೋತೀನಿ. ನೀನು ರಾಕಿ ಆದ್ರೂ ವಿಕ್ಕಿ ಆದ್ರೂ ನನ್ಗೆ ಏನು ನಷ್ಟ ಇಲ್ಲ. ಹೋಗ್ ಓದ್ಕೋ. ಗ್ಯಾರಂಟಿ ನಾನು ಹೇಳಿದ್ದು ನಡೆದೇ ನಡೆಯುತ್ತೆ ಮಮ್ಮಿ. ಜ್ಞಾಪಕ ಇಟ್ಕೋ, ನಾನು ವಿಕ್ಕಿ ಅಲ್ಲ, ರಾಕಿನೇ. ಇವನೇನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾನಲ್ಲ, ಇಷ್ಟಕ್ಕೂ ಈವ್ನಿಂಗ್ ಅಂಥದ್ದೇನಾಗತ್ತೆ? ನಾನು ಸ್ವಲ್ಪ ಆತ್ರ ಬಿದ್ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಅಣ್ಣ, ಈವೆಂಟ್ಗೆ ಎಲ್ಲ ಏರ್ಪಾಟು ಆಗಿದೆ, ಯಾವ ಪ್ರಾಬ್ಲಮೂ ಇಲ್ಲ. ವಸು ಬರ್ದೇ ಇದ್ರು ಯಾವ ತೊಂದರೆನೂ ಇಲ್ಲ ಅಭಿ. ಪ್ಲಾನ್ ಪ್ರಕಾರನೇ ಎಲ್ಲ ನಡೆಯುತ್ತೆ. ಹ್ಞೂ ಅಣ್ಣ. ಹೌದು, ಸಡನ್ ಆಗಿ ಎಲ್ಲಿಗೆ ಹೋಗಿದ್ದೆ ನೀನು? ಇವೆಂಟ್ ಸ್ಪಾಟ್ಗ? ಇಲ್ಲ ಕಣ ವಕೀಲ್, ಮನೆಗೆ ಹೋಗಿ ಬಂದಿರ್ತಾನೆ. ಹೌದಾ ಅಣ್ಣ, ಮನೆಗೆ ಹೋಗಿದ್ಯಾ? ಯಾಕೆ? ಇನ್ಯಾಕೋ, ವಸುಗೋಸ್ಕರ ಅಲ್ಲ, ಈ ಫೈಲ್ಗೋಸ್ಕರ. ಫೈಲ್ಗೋಸ್ಕರ ಆದ್ರೆ ನನ್ನ ಅಣ್ಣನ ಕಳಿಸ್ಬೋದಿತ್ತಲ್ಲ. ನೀನೇ ಖುದ್ದಾಗಿ ಹೋಗಿದ್ಯಾ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಫೈಲು. ಹೌದಾ? ಕೊಡಿಲಿ ನೋಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಫೈಲು. ಈವೆಂಟ್ ಫೈಲ್ ಅಣ್ಣ? ಇದು ಈ ತಿಂಗಳು ಈವೆಂಟ್ದಲ್ಲ, ಹೋದ ತಿಂಗಳದ ಈವೆಂಟ್ ಫೈಲು. ಅದು ಆ ಇವೆಂಟ್ ಲೆಕ್ಕನ ಚೆಕ್ ಮಾಡಬೇಕಿತ್ತು. ಆ ಅಕೌಂಟ್ಸ್ ಟ್ಯಾಲಿ ಆಗ್ತಾ ಇರಲಿಲ್ಲ. ಯಾಕೆ ಭಾಸ್ಕರಣ್ಣ, ನೀನು ಸರಿಯಾಗಿ ಟ್ಯಾಲಿ ಮಾಡಿರ್ಲಿಲ್ವಾ? ನನ್ನ ಲೆಕ್ಕ ಟ್ಯಾಲಿ ಆಗಿದೆ, ಅಭಿ ಲೆಕ್ಕನೇ ಟ್ಯಾಲಿ ಆಗಿಲ್ಲ. ಓಕೆ, ನನಗಂತೂ ಗೊತ್ತಿರಲಿಲ್ಲ. ನೀವಾದ್ರೂ ನನಗೆ ಹೇಳಬೇಕಿತ್ತಲ್ಲ. ಅದಕ್ಕೆ ಹೇಳೋವರೆಗೂ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ನಿನ್ ಮುಂದೆ ಅಪ್ಪ ಅಮ್ಮನೇ ಮಾತಾಡಲ್ಲ, ಇನ್ನು ನಾವೇನ್ ಮಾತಾಡೋಣ ಅಭಿ? ಇವಾಗ ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ, ಈ ಧೈರ್ಯ ಮುಂಚೆ ಹಾಕಿರ್ಲಿಲ್ಲ. ಛೇ, ಸುಮ್ಮನೆ ಆತ್ರ ಪಟ್ಬಿಟ್ಟೆ. ಹೇಳಿ ಕೇಳಿ ವಸು ಮೇಲೆ ಕೂಗಾಡ್ದ್ಯಾ ಹೇಗೆ? ಕೂಗಾಡ್ಲಿಲ್ಲ, ಆದ್ರೆ ನೋ ಪ್ರಾಬ್ಲಮ್ ಅಣ್ಣ, ಗಿಫ್ಟ್ ಕೊಟ್ಟು ಕೂಲ್ ಮಾಡು. ಗಿಫ್ಟ್ ಯಾಕೆ ಕೊಡಬೇಕು? ಅದೇ ಅಣ್ಣ, ನೀನು ಯಾವಾಗಾದ್ರೂ ನಮ್ಮೇಲೆ ಕೋಪ ಮಾಡ್ಕೊಂಡ್ರೆ ಆಮೇಲೆ ಗಿಫ್ಟ್ ಕೊಟ್ಟು ಕೂಲ್ ಮಾಡ್ತೀಯಲ್ಲ, ಅದೇ ಥರ ಅತ್ತಿಗೆಗೂ. ನಾನು ಅವ್ರಿಗೆ ಗಿಫ್ಟ್ ಹೇಗೆ ಕೊಡ್ಲಿ? ವಸು ನಿನ್ನ ಹೆಂಡತಿ ಅಲ್ವಾ ಅಭಿ? ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅದಲ್ದೆ ನೀನ್ ಬೇರೆ ಕೋಪ ಮಾಡ್ಕೊಂಡಿದ್ಯಾ. ಗಿಫ್ಟ್ ಕೊಟ್ರೆ ಅವಳಿಗೆ ತುಂಬಾನೇ ಖುಷಿ ಆಗತ್ತೆ. ಹೋಗಿ ಅತ್ತಿಗೆಗೆ ಗಿಫ್ಟ್ ಕೊಡೋಣ. ಗೋ ಗೋ. ನೀವು ಹೋಗಿ ಕೆಲಸ ನೋಡ್ಕೊಳ್ಳಿ. ಸರಿ, ಈ ಫೈಲ್ ಏನ್ ಮಾಡ್ಲಿ? ಓಕೆ ಅಭಿ, ನಾವು ಹೇಳೋದೆಲ್ಲ ಹೇಳಿದೀವಿ, ಅದ್ರ ಮೇಲೆ ನಿನ್ನ ಇಷ್ಟ. ಅಭಿಯಣ್ಣ ಏನೇ ಹೇಳಿದ್ರು ಅತ್ತಿಗೆಗೆ ಗಿಫ್ಟ್ ಕೊಡದೆ ಇರ್ತಾನಾ? ಅಖಿಲ್. ಓಕೆ ಅಣ್ಣ. ಅವ್ರಿಗೆ ಗಿಫ್ಟ್ ಕೊಟ್ಟು ಸಾರಿ ಕೇಳಿದ್ರೆ ಚೆನ್ನಾಗೇ ಇರುತ್ತೆ. ಆದರೆ ಏನು ಗಿಫ್ಟ್ ಕೊಡಲಿ? ಇವಳೇನ್ ಇದನ್ನ ಆಪಲ್ ಅನ್ಕೊಂಡಿದ್ದಾಳ, ಇಲ್ಲ ಮೇಕೆ ಮಾಂಸ ಅನ್ಕೊಂಡಿದ್ದಾಳ? ತುಂಬಾ ಕೋಪ ಬಂದ ಹಾಗಿದೆ. ಹೋಗ್ಲಿ ಬಿಡು, ಕೋಪದಲ್ಲೂ ನನಗೋಸ್ಕರ ಆಪಲ್ ಕಟ್ ಮಾಡ್ತಿದ್ದಾಳಲ್ಲ. ಅಯ್ಯೋ 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 ಅಯ್ಯೋ, ನೀನ್ ಯಾಕೆ ತಿಂತಿದ್ಯಾ? ಕಟ್ ಮಾಡಿದ್ದು ನನಗೋಸ್ಕರ ಅಲ್ವೇನೆ? ನಿಮಗಿದ್ದೊಂದು ಕಮ್ಮಿ ಆಗಿತ್ತು ನೋಡಿ. ಅದೇನೆ, ಪೇಷಂಟ್ ನಾನಾ ನೀನಾ?
ನೀವೇನಾದ್ರೂ ಐಸಿಯುನಲ್ಲಿದ್ದೀರಾ? ಇರೋದ್ ಮನೇಲಿ ತಾನೆ? ಅಲ್ಲ, ನಿಮಗ್ ಜಾರ್ ಬೀಳು ಅಂತ ಯಾರು ಹೇಳಿದ್ರು? 3 ಕತ್ತೆ ವಯಸ್ಸಾಗಿದೆ, ಸರಿಯಾಗಿ ನಡಿಯಕ್ಕೂ ಬರಲ್ವಾ? ನನಗ್ ನಿಮ್ಮಿಂದ ಎಷ್ಟು ಲಾಸ್ ಆಗ್ತಿದೆ ಅಂತ ಗೊತ್ತಾ? ಛೇ, ನನ್ನಿಂದ ನಿನಗೇನೆ ಲಾಸ್ ಆಗಿದೆ. ನೀವ್ ಸೊಂಟ ಮುರ್ಕೊಳ್ತಿದ್ರೆ ಏನಾದ್ರೂ ಒಂದ್ ಪ್ಲಾನ್ ಮಾಡ್ತಿದ್ರಿ. ನೀವ್ ಹಾಸಿಗೆ ಹಿಡ್ದಿದ್ದಕ್ಕೆ ನನ್ನ ಎಕ್ಸ್ಪೆಕ್ಟೇಷನ್ ಎಲ್ಲ ಮಣ್ಪಾಲಾಯ್ತು. ಅಂದ್ರೆ ನಾನ್ ಹಾಸಿಗೆ ಹಿಡ್ದಿದ್ದಕ್ಕೆ ನಿನಗ್ ಬೇಜಾರಿಲ್ಲ ಅಂತ ಆಯ್ತು. ನಿನ್ನ ಎಕ್ಸ್ಪೆಕ್ಟೇಷನ್ ಎಲ್ಲ ತಲೆ ಕೆಳಗಾಯ್ತು ಅಂತ ಬೇಜಾರಾಗ್ತಿದೆ ಅಂತ ಆಯ್ತು. ಮತ್ತಿನ್ನೇನು? ನಿನಗೋಸ್ಕರ ಯಾರು ಬೇಜಾರ್ ಮಾಡ್ಕೋತಾರೆ? ಆ ಈ ತರ ಮುಖಕ್ಕೆ ಹೊಡೆದಂಗ್ ಮಾತಾಡ್ಬೇಡ್ವೆ. ಇಷ್ಟಕ್ಕೂ ಏನಾಯ್ತೀಗ? ಪಾವನಿ ಅಕ್ಕ ಅಭಿಭಾವಂಗೆ ಅತ್ತೆ ವಸು ಅಕ್ಕನ ಬೈದ್ರು ಅಂತ ಹೇಳ್ಬಿಟ್ರು. ಆ ಅವ್ರಿಗೆ ಯಾಕೆ ಹೇಳ್ದೆ ಅಕ್ಕ? ಯಾರಾದ್ರೂ ಒಬ್ರು ನಡೆದಿದ್ ವಿಷಯ ಹೇಳಲೇಬೇಕಲ್ಲ, ಅದಕ್ಕೆ ಹೇಳ್ದೆ. ಆ ನಿಮ್ ಪಾವನಿ ಅಕ್ಕನ್ಗೆ ಅಷ್ಟೊಂದ್ ಧೈರ್ಯ ಹೇಗ್ ಬಂತು? ಮನೆಗೆ ದೊಡ್ಡ ಸೊಸೆ ತಾನೆ, ಅವ್ರಿಗಷ್ಟು ಧೈರ್ಯ ಇರಲ್ವಾ? ಧೈರ್ಯ ಏನಲ್ಲ, ನಿನ್ ಮೇಲೆ ಅಭಿ ಕೋಪ ಮಾಡ್ಕೊಂಡಿದ್ದು ನಂಗೆ ಇಷ್ಟ ಆಗ್ಲಿಲ್ಲ. ಹಾಗೆ ಹೇಳ್ಬಿಟ್ರೆ ಅವರಿಗೆ ಅತ್ತೆ ಮೇಲೆ ಕೋಪ ಬರುತ್ತಲ್ವಾ? ಅತ್ತೆ ನನ್ ಮುಂದೆ ಏನ್ ಹೇಳಿದ್ರು ಅಂತಾನು ಅಭಿಗ್ ಹೇಳಿದೀನಿ ಬಿಡು. ಅದಲ್ದೆ ಅಭಿಗ್ ಅವ್ರಮ್ಮ ಎಂತೋರು ಅಂತಾನು ಚೆನ್ನಾಗ್ ಗೊತ್ತು, ಅಪಾರ್ಥ ಮಾಡ್ಕೊಳಲ್ಲ. ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗುತ್ತೆ. ಅಭಿಭಾವ ಮತ್ತೆ ವಸು ಅಕ್ಕಂಗೆ ಹತ್ರ ಆಗ್ತಾರೆ. ಹಾಗಾಗ್ಬಾರ್ದೆ. ಹಾಗಾಗ್ಬೇಕು ಅಂತಾನೆ ಹೀಗ್ ಮಾಡ್ದೆ. ಇಷ್ಟೊತ್ತಿಗೆ ನನ್ ಮೈದ್ನ ನೀನ್ ಹೇಗ್ ಕೂಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ನನ್ನನ್ನ ಯಾಕೆ ಕೂಲ್ ಮಾಡ್ಬೇಕು? ಯಾಕೆ ಕೂಲ್ ಮಾಡಲ್ಲ? ಹೆಂಡತಿ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲಾ ಗಂಡಂದ್ರು ಹಾಗೆ ಮಾಡ್ತಾರೆ. ಅಭಿ ಕೋಪದಲ್ಲೂ ಸಂತೋಷದಲ್ಲೂ ಒಂದೇ ತರ ಇರ್ತಾನೆ ಕಣೆ. ಹಾಗಂತ ಎಲ್ರೂ ಅನ್ಕೋತಾರೆ, ಆದ್ರೆ ಅದ್ಯಾವುದೂ ನಿಜ ಅಲ್ಲ. ಅಭಿ ಕೋಪ ಬಂದ್ರೆ ಪರಶುರಾಮ, ಸಂತೋಷ ಆದ್ರೆ ಸೀತಾರಾಮ. ನಿಜಾನ ಅಕ್ಕ? ಅವರು ಅಷ್ಟೊಂದು ಪ್ರೀತಿ ತೋರಿಸ್ತಾರ? ಆದ್ರೆ ಮಧ್ಯಾಹ್ನ ಹಾಗೆ ಮಾಡ್ಲಿಲ್ಲ. ಮಧ್ಯಾಹ್ನ ಕೂಗಾಡ್ದವ್ರೆ ಸಂಜೆ ಬಂದು ಕೂಲ್ ಮಾಡ್ತಾರೆ, ಸಾರಿನೂ ಕೇಳ್ತಾರೆ. ಅಭಿ ಯಾರಿಗೂ ಸಾರಿ ಕೇಳಲ್ಲ, ಅಂತ ತಪ್ಪು ಅವ್ನ್ ಮಾಡೋದೂ ಇಲ್ಲ. ನನ್ ಕಡೆಯಿಂದ ತಪ್ಪಾಗಿದೆ ಅಂತ ಗೊತ್ತಾದ್ರೆ ಖಂಡಿತ ಸಾರಿ ಕೇಳ್ತಾನೆ. ಅವರೇ ನನ್ನ ಹತ್ರ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಜೊತೆ ನಗ್ನಗ್ತಾ ಇದ್ರೆ ಸಾಕು. ಸರಿ, ನನ್ ಮೈದ್ನ ನೀನ್ ನಗ್ನಗ್ತಾ ಮಾತಾಡ್ಸಿದ್ರೆ ನೀನ್ ನಂಗೆ ಏನ್ ಕೊಡ್ತೀಯಾ? ಒಳ್ಳೆ ಗಿಫ್ಟೇ ಕೊಡ್ತಾರೆ, ನೋಡ್ತೀರಿ. ಆ ಗಿಫ್ಟ್ ಕೊಡೋ ಅಭ್ಯಾಸ ಅವನ್ಗಿಲ್ಲ ಕಣೆ. ಯಾಕಿಲ್ಲ? ಅಭಿ ಯಾವಾಗಾದ್ರೂ ಅವ್ರ ಅಣ್ಣನ ಮೇಲೋ ಅಕ್ಕಿನ ಮೇಲೋ ಕೂಗಾಡಿದ್ರೆ ಅವ್ನ್ ಕೋಪ ಕಮ್ಮಿ ಆದ್ಮೇಲೆ ಅವ್ರ ಕೂಲ್ ಮಾಡೋದಕ್ಕೆ ಅಭಿ ಗಿಫ್ಟ್ ಕೊಡ್ತಿದ್ದ. ಹಾಗೆ ನಿಂಗೂ ಕೊಡ್ತಾನೆ. ಒಂದ್ಸಲ ರಾಕಿಗೂ ಕೊಟ್ಟಿದ್ರು. ಅವ್ರಿಗೂ ಇವ್ರಿಗೂ ಕೊಡೋದೆಲ್ಲ ಸರಿನೇ, ಆ ವಸು ಕೊಡ್ತಾನ ಅನ್ನೋದೇ ನನ್ನ ಅನುಮಾನ. ನೋಡ್ತಾ ಇರಿ, ಬಾವ್ನವರು ಗಿಫ್ಟ್ ಸಮೇತ ಮನೆಗೆ ಬರ್ತಾರೆ. ನೋಡಿ, ಕಾರ್ ಸೌಂಡ್ ಬಂತು, ಭಾವ ಬಂದ್ರು ಅನ್ಸತ್ತೆ. ಬೇಗ ಹೋಗ್ ನೋಡು, ಅವನ್ ಕೈಯಲ್ಲಿ ಗಿಫ್ಟ್ ಏನಾದ್ರೂ ಇದೆಯಾ ಅಂತ. ಹೋಗು. ಅದನ್ನ ಇಲ್ಲಿ ಕೊಡೆ, ನಾನ್ ತಿಂತೀನಿ. ನೋಡ್ತಾ ಇರೋ, ನನ್ ಬಾಮ ಇದ್ದ ಗಿಫ್ಟ್ ಸಮೇತ ಬರ್ತಾನೆ. ಅವರು ನಗ್ನಗ್ತಾ ಬಂದ್ರೆ ಸಾಕು. ಏನೇ ಅಭಿ ಬನ್ನ? ಬರ್ತಿದ್ದಾರೆ. ಆ ಕೈಯಲ್ಲಿ ಗಿಫ್ಟ್ ಇದೆಯಾ? ಬ್ಯಾಗ್ ಇದೆ ಅಷ್ಟೇ. ಹೇಳಿಲ್ವಾ ಗಿಫ್ಟ್ ಎಲ್ಲ ತರಲ್ಲ ಅಂತ? ಬ್ಯಾಗ್ ಒಳಗೆ ಇಟ್ಕೊಂಡಿರ್ಬೋದಲ್ಲ. ನಗ್ನಗ್ತಾ ಬರ್ತಾನೆ, ನಿಂಗ್ ಗಿಫ್ಟ್ ಕೊಡ್ತಾನೆ, ನೀನ್ ಬೇಜಾರು ದೂರ ಮಾಡ್ತಾನೆ. ನಂಗೇನ್ ಬೇಜಾರಾಗಿಲ್ಲ. ನಂಗೆ ಬೇಜಾರಾಗಿದೆ, ಹರ್ಟ್ ಆಗಿದೆ. ಹಂಗೆ ಮೂತಿನೂ ತಿರುಗಿಬಿಡು. ಅಲ್ಲ, ಅತ್ತೆ ಮೇಲಿರೋ ಕೋಪ ಕೊತ್ತಿ ಮೇಲೆ ತೋರಿಸ್ದಂಗೆ ಅಭಿ ವಸು ಗಿಫ್ಟ್ ಕೊಟ್ರೆ ನೀನ್ ಯಾಕೆ ನನ್ ಮೇಲೆ ಕೋಪ ಮಾಡ್ಕೋತೀಯಾ? ನೀವ್ ಸೊಂಟ ಮುರ್ಕೊಳ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಈ ತರ ಸೊಂಟ ಮುರ್ಕೊಂಡ್ ಬೀಳ್ಬೇಕು ಅಂತ ನಾನೇನ್ ಹರಕೆ ಹೊತ್ತಿದ್ನಾ? ಅಭಿಭಾವ ವಸು ಅಕ್ಕಂಗೆ ಏನಾದ್ರೂ ಕ್ಲೋಸ್ ಆದ್ರೆ ಇಲ್ಲಿ ನೋಡು, ಈ ಚಾಕು ತಗೊಂಡು ನಿನ್ ಚಾಪೆ ಕ್ಲೋಸ್ ಮಾಡ್ಬಿಡ್ತೀನಿ. ನೋಡು, ನಿಮ್ ಯಜಮಾನ್ರು ಬಂದ್ರು, ನೀ ರೂಮ್ಗೆ ಹೋಗು.
ಹೋಗು ಅಂದೆ ತಾನೆ. ನೀನ್ ಸೈಲೆಂಟ್ ಆಗಿರು, ಗಿಫ್ಟ್ ಕೊಟ್ಟು ಮಾತು ಶುರು ಮಾಡ್ತಾನೆ, ಸರಿನಾ? ಹೋಗು ಹೋಗು. ಅಭಿ ಅವರೇ, ಕಾಫಿ ಟೀ ಏನಾದರೂ ಮಾಡ್ಕೊಂಡು ಬರಲಾ? ಡಿನ್ನರ್ ಟೈಮಲ್ಲಿ ಕಾಫಿ ಟೀ ಯಾಕೆ? ಊಟ ಮಾಡಿ ಅಂದಾಗ ಊಟ ಮಾಡಲಿಲ್ಲ, ಇವಾಗ ಕಾಫಿ ಟೀ ಯಾಕಂತಿದ್ದಾರೆ? ನೀವೇನಾದರೂ ಹೇಳಬೇಕು ಅಂತಿದ್ರೆ ಡೈರೆಕ್ಟಾಗಿ ಹೇಳಿ. ಸುಮ್ಮನೆ ಈ ಕಾಫಿ ಟೀ ಎಲ್ಲ ಯಾಕೆ? ನಗ್ನಗ್ತಾ ಮಾತಾಡ್ತಾರೆ ಅಂತ ಪಾವನಿ ಅಕ್ಕ ಹೇಳಿದ್ಲು. ಜಗಳ ಆಡೋರ್ ಥರ ಮಾತಾಡ್ತಿದಾರಲ್ಲ. ಎಲ್ಲನೂ ಮನಸ್ಸಲ್ಲೇ ಬಚ್ಚಿಟ್ಕೊಂಡ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಬಾಯ್ ಬಿಟ್ಟು ಹೇಳಿ. ಇವರು ಯಾವುದ್ರ ಬಗ್ಗೆ ಹೇಳ್ತಿದ್ದಾರೆ? ಸ್ನಾನ ಮಾಡ್ತೀರಾ? ಮಾಡಬೇಡ ಅಂತೀರಾ? ಹಾಗೆ ಕಣ್ಲಿ ನಾನು. ಡಿನ್ನರು ರೆಡಿ ಆಗಿದೆ, ಅದಕ್ಕೆ ಪಾವನಿ ಅಕ್ಕ ಇವರು ಗಿಫ್ಟ್ ತರ್ತಾರೆ ಅಂತಿದ್ಲಲ್ಲ, ಇವರೇನು ಬರೀ ಕೈಲಿ ಬಂದಿದಾರಲ್ಲ. ಛೇ, ನಾನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಇಲ್ಲೇನು ಮಾತಾಡ್ತಾ ಇದ್ದೀನಿ? ಅಕ್ಕ ಹೇಳಿದ್ದೆ ನಿಜ, ಆದ್ರೆ ಇವರು ಗಿಫ್ಟ್ ತರಬೇಕಿತ್ತಲ್ಲ. ಗಿಫ್ಟು ಈ ಬ್ಯಾಗಲ್ಲಿದೆಯಾ? ಒಂದ್ಸಲ ನೋಡ್ಬಿಟ್ರೆ. ಅವ್ರ ವಿಷಯ ಮುಚ್ಚಿಟ್ರು ಅಂತ ಅವ್ರಿಗೋಸ್ಕರ ತಂದಿರೋ ಗಿಫ್ಟ್ನ ಬ್ಯಾಗಲ್ಲೇ ಬಚ್ಚಿಟ್ಟಿದ್ದೀನಲ್ಲ. ಬ್ಯಾಗಲ್ಲಿರೋ ಗಿಫ್ಟ್ನ ಹೊರಗಡೆ ತೆಗೆದಿದ್ರೆ ಚೆನ್ನಾಗಿರ್ತಾ ಇತ್ತೇನೋ. ಅವ್ರೇನಾದ್ರೂ ಬಂದ್ಬಿಟ್ರೆ? ಅವರಾದ್ರೂ ಒಂದ್ಸಲ ಬ್ಯಾಗ್ನ ಓಪನ್ ಮಾಡಿ ನೋಡ್ಬೋದಲ್ಲ. ಅವ್ರ ಪರ್ಮಿಷನ್ ಇಲ್ಲದೆ ಅವ್ರ ಬ್ಯಾಗ್ ಮುಟ್ಟೋದು ತಪ್ಪು. ನನ್ನ ಪರ್ಮಿಷನ್ ಇಲ್ಲದೆ ಅವ್ರ ಬ್ಯಾಗ್ ಹೇಗೆ ಮುಟ್ತಾರೆ? ನೋ, ಮುಟ್ಟಲ್ಲ. ಗಿಫ್ಟ್ ತಂದಿದ್ರೆ ಅವರೇ ಕೊಡ್ತಾರಲ್ಲ. ಅವರಿಗೆ ನಾನೇ ಗಿಫ್ಟ್ ಕೊಡಬೇಕು, ಅದೇ ಕರೆಕ್ಟ್. ಪಾವನಿ ಅಕ್ಕ ನಡೆದಿರೋದೆಲ್ಲ ಹೇಳಿರೋದ್ರಿಂದ ಅವರು ಕೂಲಾಗಿರ್ತಾರೆ. ನನ್ನ ಕೋಪ ಕರ್ಗೋಯ್ತು ಅಂತ ಗಿಫ್ಟ್ ಕೊಟ್ಟು ಸಾರಿ ಹೇಳಬೇಕು. ಕೋಪ ಬಂದಾಗ ಅಷ್ಟೊಂದು ಮಾತಾಡಿದ್ರು, ಕೂಲಾದ್ಮೇಲೆ ಒಂದು ಮಾತು ಆಡೋದು ಬೇಡವಾ? ಸಾರಿ ಕೇಳಕ್ಕೆ ಒಂಥರ ಆಗ್ತಾ ಇದೆ, ಬಟ್ ಕೇಳಲೇಬೇಕು. ಬಾಯ್ ಬಿಟ್ಟು ಹೇಳದೇ ಇದ್ರು ಒಂದು ಸ್ಮೈಲ್ ಆದರೂ ಕೊಡ್ಬೋದಿತ್ತಲ್ಲ. ನಗ್ನಗ್ತಾ ಗಿಫ್ಟ್ ಕೊಟ್ರೆ ಅವ್ರು ತುಂಬ ಖುಷಿ ಪಡ್ತಾರೆ.
ಜಾಸ್ತಿ ಎಕ್ಸ್ಪೆಕ್ಟೇ ಮಾಡಬಾರ್ದು. ಏನು ಮನುಷ್ಯನೋ ಏನೋ, ಯಾವಾಗಲೂ ಹೀಗೆ. ಪ್ರತಿಯೊಂದನ್ನು ಮನಸ್ಸಲ್ಲೇ ಮಾತಾಡ್ಕೊಳ್ಳೋರ್ನ ನಾನಾದರೂ ಬಾಯಿ ಬಿಟ್ಟು ಮಾತಾಡಿಸ್ಬೇಕು. ಧೈರ್ಯ ಮಾಡಿ ಮಾತಾಡಿಸ್ತೀನಿ. ಅಕ್ಕ ನೋಡಿದ್ರೆ ಗಿಫ್ಟು ಅಂದ್ಲು, ರಾಕಿ ನೋಡಿದ್ರೆ ಹ್ಯಾಪಿ ಅಂದ. ಗಿಫ್ಟು ಇಲ್ಲ, ಹ್ಯಾಪಿನೆಸ್ಸು ಇಲ್ಲ. ವಸು, ಏನ್ ವಸು, ನಿಮ್ ಯಜಮಾನ್ರ ಗಿಫ್ಟ್ ಕೊಟ್ರಾ? ಏನ್ ಗಿಫ್ಟ್ ಕೊಟ್ರು ಮಮ್ಮಿ? ತಾಜ್ ಮಹಲ್ ಕೊಟ್ರು. ಯಪ್ಪೋ, ತುಂಬಾ ದೊಡ್ಡ ಗಿಫ್ಟೇ ಕೊಟ್ಟಿದ್ದಾನಲ್ಲ. ವಿಧಾನಸೌಧ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಮಮ್ಮಿ. ಅದು ಬೆಂಗಳೂರಲ್ಲೇ ಇರೋದ್ರಿಂದ ಮನೆಗೆ ತಂದ್ಬಿಡ್ಬೋದಾಗಿತ್ತು. ಹೌದು, ಅಭಿಭಾವ ಗಿಫ್ಟ್ ತಂದಿದಾರಾ ತಂದಿಲ್ವಾ? ಬೆಳಗ್ಗಿಂದ ಬಿಲ್ಡಪ್ ಕೊಡ್ತಿದ್ರಲ್ಲ, ಗಿಫ್ಟ್ ಮನೆ ಹಾಳಾಗೋಗ್ಲಿ, ಒಂದ್ ಸ್ಮೈಲು ಕೊಡ್ಲಿಲ್ಲ. ಇದೇನ್ ವಸು, ಅಭಿ ಹಾಗ್ ಮಾಡಲ್ವಲ್ಲ. ನನ್ ಗೆಸ್ಸಿಂಗ್ ಪ್ರಕಾರ ಗಿಫ್ಟ್ ತಂದಿರ್ಬೇಕಲ್ಲ. ಹೌದು, ತಂದಿದ್ದಾರೆ. ನನ್ ಕೊಡದೆ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಆದ್ರೂ ಡ್ಯಾಡಿ ಮಮ್ಮಿಗೆ ಗಿಫ್ಟ್ ಯಾಕೆ ಕೊಡ್ತಾರೆ ದೊಡ್ಡಮ್ಮ? ನನ್ಗಾದ್ರೆ ಕೊಡ್ತಿದ್ರು. ಹೋಗಪ್ಪ, ಹೋಗಿ ಅವ್ರೇನ್ ತಂದಿದಾರೋ ಅದನ್ನ ನೀನೇ ತಗೋ. ಹಾಗಾದ್ರೆ ಅಭಿಭಾವ ಯಾವ ಗಿಫ್ಟ್ ತಗೊಂಡ್ ಬಂದಿಲ್ಲ ಅಂತಾಯ್ತು. ಅಷ್ಟೊಂದ್ ಕೋಪ ಯಾಕೆ ವಸು? ನಾವ್ ಹಾಗೆ ಹೇಳಿದ್ವಿ ಅಂತ ಕೋಪನಾ? ಇಲ್ಲ ಡ್ಯಾಡಿ ಗಿಫ್ಟ್ ತಗೊಂಡ್ ಬಂದಿಲ್ವಲ್ಲ ಅಂತ ಕೋಪನಾ? ನೀನು ಅತಿಯಾಗಿ ಮಾತಾಡ್ಬೇಡ. ದೊಡ್ಡ ಮನುಷ್ಯನ್ ತರ ಮಾತಾಡಿದ್ರೆ ಹಾಸ್ಟೆಲಿಗೆ ಕಳ್ಸ್ಬಿಡ್ತೀನಿ. ನೀನ್ ಕಳ್ಸ್ಬಿಟ್ ಮಾತ್ರಕ್ಕೆ ನನ್ ಮೈದ್ನ ಸುಮ್ನಿರ್ತಾನೆ ಅನ್ಕೊಂಡ್ಯಾ? ಹೋಗಿ ವಾಪಸ್ ಕರ್ಕೊಂಡ್ ಬರ್ತಾನೆ. ನೀನ್ ಸೂಪರ್ ದೊಡ್ಡಮ್ಮ. ಗಿವ್ ಮಿ ಹೈ ಫೈ. ನಿಮ್ಮಿಬ್ರಿಗೂ ನನ್ನ ಕಂಡ್ರೆ ತಮಾಷೆ ಮಾಡ್ಬೇಕು ಅನ್ಸತ್ತಾ? ಇಲ್ಲ ಮಮ್ಮಿ, ಪಾಪ ನೀನ್ ಡಿಸಪಾಯಿಂಟ್ಮೆಂಟ್ ನೋಡ್ತಿದ್ರೆ ತುಂಬಾ ಬೇಜಾರಾಗುತ್ತೆ. ಹೌದು ರಾಕಿ, ನಂಗೆ ಇನ್ನೂ ಜಾಸ್ತಿ ಬೇಜಾರಾಗ್ತಿದೆ. ಏನಿವಾಗ ನೀವಿಬ್ರು ಸೇರಿ ನನ್ನ ಗೋಳ್ ಹೊಯ್ಕೊಳಕ್ ನೋಡ್ತಿದ್ದೀರಾ? ಪ್ಲೀಸ್ ಮಮ್ಮಿ, ಪ್ಲೀಸ್ ಗೋಳಾಡ್ಬೇಡ. ರಾಕಿ, ನಿಂಗೆ ಬಾರಿಸ್ಬಿಡ್ತೀನಿ. ನನ್ ಮಗನ್ಗೆ ಬಾರಿಸ್ತೀಯಾ? ಬಾರ್ಸು ನೋಡೋಣ. ಹಾ, ಅಮ್ಮ ಮಗ ಇಬ್ರು ಒಂದಾಗ್ಬಿಟ್ಟಿದ್ದೀರಾ? ನೋಡ್ಕೋತೀನಿ ನಿಮ್ಮನ್ನ. ಹೌದು ರಾಕಿ, ನಿಜವಾಗ್ಲೂ ನಿಮ್ ಡ್ಯಾಡಿ ಗಿಫ್ಟ್ ತಂದಿಲ್ಲ ಅಂತೀಯಾ? ತಗೊಂಡ್ ಬಂದಿರ್ತಾರೆ ದೊಡ್ಡಮ್ಮ. ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಆದ್ರೆ ಮಮ್ಮಿಗೆ ತಾಳ್ಮೆ ಇಲ್ಲ. ಹಾಗಂತೀಯ ರಾಕಿ? ಹೌದು ದೊಡ್ಡಮ್ಮ. ಇನ್ ಸ್ವಲ್ಪ ಹೊತ್ತಿಗೆ ಮಮ್ಮಿ ಹ್ಯಾಪಿಯಾಗಿ ಫೀಲ್ ಆಗ್ತಿರ್ತಾಳೆ, ನೋಡ್ತಿರು.